ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಅಂದರೆ ಚಿತ್ರಾನ್ನ, ಇದು ಮಾವಿನಕಾಯಿ ಚಿತ್ರಾನ್ನ. ಸೊ ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀವಿ ಮಾವಿನಕಾಯಿ ಚಿತ್ರಾನ್ನನ. ಬಟ್ ನಾನು ಇವತ್ತು ಶೇರ್ ಮಾಡ್ತಿರೋ ರೆಸಿಪಿ ಪಕ್ಕಾ ನಾಟಿ ಸ್ಟೈಲ್, ಅಂದರೆ ಹಳ್ಳಿ ಸ್ಟೈಲಲ್ಲಿ ಮಾಡೋ ಅಂಥ ಚಿತ್ರಾನ್ನ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಬನ್ನಿ ಚಿತ್ರಾನ್ನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ನಾನು ಚಿತ್ರಾನ್ನ ಮಾಡೋಕ್ಕೆ ಒಂದು 4ರಿಂದ 5 ಈರುಳ್ಳಿ ತೊಗೊಂಡಿದ್ದೀನಿ, ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ, 3 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು, ಅಂದರೆ ಪೂರ್ತಿ ಸಿಪ್ಪೆ ತೆಗೆಯೋದು ಬೇಡ, ಜಸ್ಟ್ ಅಂದರೆ ಹಿಂದೆ ಮುಂದೆ ಇರುತ್ತಲ್ಲ ಗಂಟು, ಅದು ಮಾತ್ರ ತೆಗೆದ್ಬಿಟ್ಟು ಸೊ ಕ್ಲೀನ್ ಮಾಡಿ ಇಟ್ಕೊಳೋದು. ನೋಡಿ, ಬೆಳ್ಳುಳ್ಳಿ ಕ್ಲೀನ್ ಮಾಡಿ ಇಟ್ಕೊಂಡ್ಮೇಲೆ ಇದನ್ನ ಜಸ್ಟ್ ಅಂದರೆ ಜಜ್ಜಿಬಿಟ್ಟು ಸ್ವಲ್ಪ ಅಂದರೆ ಓಪನ್ ಆಗೋಷ್ಟು ಮಾತ್ರ ಜಜ್ಕೋಬೇಕು. ಅಂದರೆ ಪೂರ್ತಿ ಅಂದರೆ ಪೇಸ್ಟ್ ಥರ ಅಲ್ಲ, ಜಸ್ಟ್ ಜಜ್ಜಿದ್ರೆ ಅದು ಓಪನ್ ಆಗಬೇಕು. ಆ ಇದರಲ್ಲಿ ಇದನ್ನು ಜಜ್ಕೊಂಡಿದ್ದೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಹೆಚ್ಕೊಳ್ಳೋಣ. ಜಸ್ಟ್ ಸ್ಲಿಟ್ ಮಾಡಿಬಿಟ್ಟು ನಾನು 2 ಪೀಸಸ್ ಮಾಡ್ಕೊತಿದ್ದೀನಿ ಅಷ್ಟೇ. ತುಂಬ ಸಣ್ಣಗೆ ಹೆಚ್ಚೋದ್ರಿಂದ ಖಾರ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ, ಹಾಗಾಗಿ ನಾನು ತುಂಬ ಸಣ್ಣಗೇನು ಹೆಚ್ಚಲ್ಲ. ಮತ್ತು ಈರುಳ್ಳಿನೂ ಅಷ್ಟೇ, ಈರುಳ್ಳಿನೂ ಸ್ವಲ್ಪ ದಪ್ಪ ದಪ್ಪನೇ ಹೆಚ್ಕೊತೀನಿ. ಅಂದರೆ ತೆಳ್ಳಗೆ ಸ್ಲೈಸ್ ಥರ ಮಧ್ಯಕ್ಕೆ ಮಾತ್ರ ಕಟ್ ಮಾಡ್ಕೊಂಡು ನಾನು ಹೆಚ್ಕೊತಿದ್ದೀನಿ. ಸೊ ತರಕಾರಿ ಹೆಚ್ಚೋದು ಅಂದರೆ ದಪ್ಪ ದಪ್ಪ ಹೆಚ್ಚಬೇಕು ಅನ್ನೋದನ್ನ ಏನು ಸ್ಪೆಸಿಫೈ ಮಾಡ್ತೀನಿ ಅಂದರೆ, ಸೊ ಈ ಥರ ದಪ್ಪ ದಪ್ಪ ಹೆಚ್ಚೋದ್ರಿಂದ ನಾಟಿ ಸ್ಟೈಲ್ ಅಂತಾನೆ ಅನ್ಸೋದು. ಅಂದರೆ ಆಲ್ಮೋಸ್ಟ್ ಅಂದರೆ ಹಳ್ಳಿ ಕಡೆ ಎಲ್ಲ ಮಾಡ್ಬೇಕಾದ್ರೆ ತುಂಬ ಸಣ್ಣಗೆಲ್ಲ ಯಾವತ್ತೂ ಹೆಚ್ಚಲ್ಲ, ಅವರು ದಪ್ಪ ದಪ್ಪನೇ ಹೆಚ್ಚಾಕಿರ್ತಾರೆ. ಬಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಹಾಗಾಗಿ ದಪ್ಪ ದಪ್ಪನೇ ಹೆಚ್ಕೊಂಡಿದ್ದೀನಿ. ಮತ್ತು ಮಾವಿನಕಾಯಿನೂ ಅಷ್ಟೇ, ಮಾವಿನಕಾಯಿನ ವಿತ್ ಸಿಪ್ಪೆ ಅದನ್ನು ತುರ್ಕೊಳ್ತಿದ್ದೀನಿ. ಮತ್ತು ಅದನ್ನು ಅಷ್ಟೇ ದಪ್ಪ ಹೋಲಲ್ಲೇ ತುರಿತಿದ್ದೀನಿ. ಈಗ ಒಂದು ಪ್ಯಾನ್ಲಿ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದನ್ನು ಹೀಟ್ ಮಾಡ್ಕೊತಿದ್ದೀನಿ. ಸೊ ಎಣ್ಣೆ ಕಾದ ಮೇಲೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೀಜ ಹಾಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಸೊ ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಕಡಲೆಬೀಜ ನಂಗಿದ್ರೆ 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೀಜ ಹಾಕೊಂಡು ಕರ್ಕೋಬೋದು. ಅಂದರೆ ನೀವು ಚಿತ್ರಾನ್ನಕ್ಕೆ ಎಷ್ಟು ಆ್ಯಡ್ ಮಾಡ್ತೀರಾ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಇದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಫ್ರೈ ಮಾಡ್ಕೊತಿದ್ದೀನಿ. ಸೊ ಫ್ರೈ ಮಾಡಿಬಿಟ್ಟು ಇದನ್ನು ಸಪ್ರೇಟಾಗಿ ಸೈಡಲ್ಲಿ ಎತ್ತಿಟ್ಬಿಡೋಣ. ಯಾಕೆಂದರೆ ಅಂದರೆ ಒಗ್ಗರಣೆನಲ್ಲೇ ಇದನ್ನು ಫ್ರೈ ಮಾಡ್ಕೊತೀವಿ ಅಂದರೆ ಅದು ಕ್ರಿಸ್ಪ್ನೆಸ್ಸು ಕಮ್ಮಿ ಆಗ್ಬಿಡುತ್ತೆ, ಅಂದರೆ ಸ್ವಲ್ಪ ಬೇಗ ಮೆತ್ತಗಾಗ್ಬಿಡುತ್ತೆ. ಆಗ ಆಗಬಾರ್ದು ಅಂತ ಬಿಟ್ಟು ಸಪ್ರೇಟಾಗಿ ಇದನ್ನು ಫ್ರೈ ಮಾಡಿ ಇಟ್ಕೊತೀನಿ. ಸೊ ನೋಡಿ, ಈಗ ಅದೇ ಪ್ಯಾನಲ್ಲಿ ಒಗ್ಗರಣೆನೂ ಹಾಕ್ಕೊಂಡ್ಬಿಡ್ತೀನಿ. ಈಗ ನೋಡಿ, 1 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸೊ ಸಾಸಿವೆ ಸಿಡಿದ ಮೇಲೆ ಇದ್ರ ಜೊತೆಗೆ ಕಡಲೆಬೇಳೆ ಹಾಕ್ಕೊತಿದ್ದೀನಿ. ಕಡಲೆಬೇಳೆನೂ ಅಷ್ಟೇ 1 ಟೇಬಲ್ ಸ್ಪೂನು ಅಥವಾ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕೋಬೋದು. ನಾನು 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಅದನ್ನು ಸ್ವಲ್ಪ ಗರಿ ಗರಿ ಆಗೋವರೆಗೂ ಹುರ್ಕೊಳ್ತಿದ್ದೀನಿ. ಅದು ಹುರಿದಾದ್ಮೇಲೆ ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ. ಸೊ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡೋದ್ರಿಂದ ಕ್ರಿಸ್ಪ್ನೆಸ್ ಹಾಗೆ ಉಳ್ಕೊಳುತ್ತೆ. ಸೊ ಹಾಗಾಗಿ ಕರ್ಬೇವಿನ ಸೊಪ್ಪು ಬೇಳೆ ಎಲ್ಲ ಆದಮೇಲೆ ಹಾಕೋಬೇಕು. ನೋಡಿ, ಬೆಳ್ಳುಳ್ಳಿನೂ ಅಷ್ಟೇ ಜಜ್ಜಿಟ್ಟಿದ್ನಲ್ಲ ಬೆಳ್ಳುಳ್ಳಿ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಸೊ 3 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅಲ್ಲಿ 3 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಆ್ಯಡ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು ಹಾಕಿ. ಆಮೇಲೆ ಹಸಿ ಮೆಣಸಿನ್ಕಾಯಿ ಹೆಚ್ಚಿಟ್ಟಿದ್ನಲ್ಲ ಅದು ಹಾಕ್ಕೊತೀನಿ. ಅದನ್ನು ಅಷ್ಟೇ ಒಂದು 2 ಮಿನಿಟ್ಸು ಎಲ್ಲದ್ರ ಜೊತೆ ಫ್ರೈ ಮಾಡ್ಕೊತೀನಿ. ಅದು 2 ಮಿನಿಟ್ಸ್ ಆದಮೇಲೆ ಇದಕ್ಕೆ ಈರುಳ್ಳಿ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊತೀನಿ. ಅಂದರೆ ನಾವು ಒಗ್ಗರಣೆ ಹಾಕ್ಬೇಕಾದ್ರೆ ಅಂದರೆ ಈ ಐಟಮ್ ಆದಮೇಲೆ ಈ ಐಟಮ್ ಹಾಕಬೇಕು ಅಂತ ಹೇಳಿ ಏನು ಕೇಳ್ತೀನಿ ಅಂದರೆ, ಅದರಿಂದನೂ ಟೇಸ್ಟು ಅಂದರೆ ಡಿಫರ್ ಆಗುತ್ತೆ ಮತ್ತು ಅದು ಮ್ಯಾಟ್ರ್ ಆಗುತ್ತೆ. ಸೊ ಹಾಗಾಗ್ಬಿಟ್ಟು ಸೊ ಫಸ್ಟ್ ಏನು ಹಾಕಬೇಕು, ಸಾಸಿವೆ, ನೆಕ್ಸ್ಟ್ ಹಂಗೆ ಅದೇ ಥರ ಹಾಕೊಂಡು ಹೋಗ್ಬೇಕು. ನೋಡಿ, ಈಗ ಎಲ್ಲದನ್ನೂ ಒಟ್ಟಿಗೆ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡಾದ್ಮೇಲೆ ಈರುಳ್ಳಿನ ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೀನಿ. ಸೊ ಉಪ್ಪು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊತೀನಿ. ಸೊ ಉಪ್ಪು ಆ್ಯಡ್ ಮಾಡೋದ್ರಿಂದ ಈರುಳ್ಳಿ ಬೇಗ ಸಾಫ್ಟಾಗಿ ಬೇಯುತ್ತೆ. ಸೊ ಹಾಗಾಗಿ ಒಂದು ಅರ್ಧ ಸ್ಪೂನ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಒಂದು ಅರ್ಧ ಬೆಂದ ಮೇಲೆ, ಒಂದು ಈರುಳ್ಳಿ ಒಂದು ಅರ್ಧ ಬೆಂದಿದೆ ಅಂತ ಆದಮೇಲೆ, ಅಂದರೆ ಒಂದು 3-4 ಮಿನಿಟ್ಸ್ ಆದಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಅರಶಿನ ಪುಡಿ ಹಾಕಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಮೆಂತ್ಯ ಪೌಡ್ರ್ ಕೂಡ ಹಾಕಿದ್ದೀನಿ. ಮೆಂತ್ಯನ ಹುರಿದು ಬಿಟ್ಟು ಪೌಡ್ರ್ ಮಾಡಿರೋದು, ಆ ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಬೇಕಿಡ್ತಿದ್ದೀನಿ. ಮತ್ತು ತೆಂಗಿನ ತುರಿ ತುರ್ಕೊತೀವಿ ನಾನು. ಅಂದರೆ ಇದಕ್ಕೆ ಫ್ರೆಶ್ ತೆಂಗಿನ ತುರಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ತೆಂಗಿನ ತುರಿನೂ ತುರಿದಿಟ್ಟಿದ್ದೀನಿ. ನೋಡಿ, ಈಗ ಇದು ಆಲ್ಮೋಸ್ಟ್ ಬೆಂದಿದೆ. ಈಗ ಅಂದರೆ ಈರುಳ್ಳಿ ಸಾಫ್ಟ್ ಆದಮೇಲೆ ತೆಂಗಿನ ತುರಿನೂ ಸೇರಿಸ್ಕೊಳ್ಳೋಣ. ಸೊ ನೋಡಿ, ನಾನಿಲ್ಲಿ 1 ಕಪ್ ಅಷ್ಟು ತೆಂಗಿನ ತುರಿ ಆ್ಯಡ್ ಮಾಡ್ತಿದ್ದೀನಿ. ಇದು ಆಪ್ಷನಲ್, ನಿಮಗೆ ಎಷ್ಟು ಬೇಕಷ್ಟು ಹಾಕೋಬೋದು, ಅರ್ಧ ಹಾಕೋಬೋದು ಅಥವಾ ಹಾಕ್ದಲೂ ಸ್ಕಿಪ್ಪು ಮಾಡ್ಬೋದು. ಬಟ್ ಕಾಯಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಆಗಿರುತ್ತೆ ಮತ್ತು ಲಾಸ್ಟ್ ಹಾಕೋದ್ರಿಂದನೂ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಮಾವಿನಕಾಯಿ ತೋತಾಪುರಿಕಾಯಿ ತೊಗೊಂಡಿದ್ದೀನಿ. ಅಂದರೆ ತುಂಬ ಹುಳಿ ಇರೋ ಮಾವಿನಕಾಯಿ ಆದರೆ ಚಿತ್ರಾನ್ನ ಹುಳಿ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನೀವು ಅಂದರೆ ತುಂಬ ಹುಳಿ ಇರೋ ಮಾವಿನಕಾಯಿ ತೊಗೊಂಡ್ರೆ ಕ್ವಾಂಟಿಟಿ ಕಮ್ಮಿ ಹಾಕ್ಬೇಕಾಗುತ್ತೆ, 1 ಮಾವಿನಕಾಯಿ ಹಾಕ್ಬಾರ್ದಾಗುತ್ತೆ, ಆವಾಗ ಅರ್ಧ ಹಾಕೋಬೋದು. ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬಿಟ್ಟು ಮಿಕ್ಕಿದ್ದೆಲ್ಲದನ್ನು ತುರಿದಿರೋದೆಲ್ಲ ಹಾಕ್ತಿದ್ದೀನಿ. ಸೊ ಇದು ಪೂರ್ತಿ ಆ್ಯಡ್ ಮಾಡಿಬಿಟ್ಟು ಇದ್ರ ಜೊತೆಗೆ ಒಂದು 2-2.5 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ.
ಎಲ್ಲದನ್ನೂ ಹಾಕಿ ಜಸ್ಟ್ ಮಿಕ್ಸ್ ಮಾಡ್ತಿದ್ದೀನಿ ಅಷ್ಟೇ ಲಾಸ್ಟಲ್ಲಿ ಇದೆಲ್ಲ. ಆಮೇಲೆ ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡೋಣ. ಸಣ್ಣಗೆ ಹೆಚ್ಚಿಬಿಟ್ಟು ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡಿರ್ತಿದ್ದೀನಿ ಅಷ್ಟೇ. ಈಗ ಇದನ್ನೆಲ್ಲ ನಾನು ಲೋ ಫ್ಲೇಮಲ್ಲಿ ಮಾಡ್ತಿದ್ದೀನಿ. ಅಂದರೆ ಈಗ ಕಾಯಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಫ್ಲೇಮ್ ಫುಲ್ ಲೋ ಮಾಡಿಬಿಟ್ಟು ಲೋನಲ್ಲಿ ಜಸ್ಟ್ ಮಿಕ್ಸ್ ಮಾಡ್ಕೊಂಡು ಹೋಗ್ತಿರ್ತೀನಿ. ತುಂಬ ಏನು ಬೇಯಿಸಲ್ಲ. ಈಗ ಮಾವಿನಕಾಯಿ ಕಾಯಲ್ಲಿ ಹಾಕಿದ್ಮೇಲೆ ತುಂಬ ಬೇಯಿಸಲ್ಲ, ಜಸ್ಟ್ ಮಿಕ್ಸ್ ಮಾಡ್ಕೊಳೋದಷ್ಟೇ. ನೋಡಿ ಇದೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಈಗ ಫ್ಲೇಮ್ನ ಆಫ್ ಮಾಡಿದ್ರೆ ಮುಗೀತು, ಚಿತ್ರಾನ್ನ ಗೊಜ್ಜು ರೆಡಿ ಇದೆ. ಈ ಗೊಜ್ಜನ್ನ ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ಕಲಿಸ್ಕೊಂಡು ಚಿತ್ರಾನ್ನ ರೆಡಿ ಮಾಡೋದು. ಸೊ ನೋಡಿ ನಾನಿಲ್ಲಿ ಇವತ್ತು ಸೋನಾ ಮಸೂರಿ ಅಕ್ಕಿನೇ ಯೂಸ್ ಮಾಡಿದ್ದೀನಿ ಅನ್ನ ಮಾಡೋಕ್ಕೆ. ಅಂದರೆ ಅನ್ನ ಸ್ವಲ್ಪ ಉದ್ರಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಮೆತ್ತಗಾದರೆ ಚೆನ್ನಾಗಿರಲ್ಲ. ನೋಡಿ ಈಗ ಅನ್ನದ ಜೊತೆಗೆ ನಾನು ಸ್ವಲ್ಪ ಫ್ರೈ ಮಾಡಿಟ್ಟಿದ್ನಲ್ಲ ಕಡಲೆಬೀಜ, ಅದೊಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡೆ. ಮತ್ತು ಗೊಜ್ಜುನು ಅಷ್ಟೇ. ಈಗ ನೀನು ಒಂದು 2-2.5 ಸ್ಪೂನಷ್ಟು ಅನ್ನ ಹಾಕ್ಕೊಂಡ್ರೆ 1 ಸ್ಪೂನಷ್ಟು ಗೊಜ್ಜು ಹಾಕ್ಕೊಂಡು ಕಲಿಸ್ಕೋಬೇಕು. ಸೊ ನಾನು ಹೇಳಿದ್ನಲ್ಲಿ 2 ಸ್ಪೂನಷ್ಟು ಅನ್ನ ಹಾಕ್ಕೊಂಡಿದ್ದೀನಿ. ಸೊ 1 ಸ್ಪೂನಷ್ಟು ಗೊಜ್ಜು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಿದ್ದೀನಿ. ನಿಮ್ಗೆ ಅಕಸ್ಮಾತ್ ಉಪ್ಪು ಹುಳಿ ಏನಾದರೂ ಇಲ್ಲಿ ಕಮ್ಮಿ ಇದೆ ಅಂತ ಅನ್ಸಿದ್ರೆ ಚಿತ್ರಾನ್ನ ಕಲಿಸ್ಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಅಂದರೆ ಹುಳಿ ಕಮ್ಮಿ ಇದ್ರೆ ಮಾವಿನ ತುರಿ ಹಾಕ್ಕೋಬೋದು, ಉಪ್ಪು ಹಾಕ್ಕೋಬೋದು, ಅದರ್ವೈಸ್ ನಿಂಬೆಹಣ್ಣು ಹಾಕ್ಕೊಂಡು ಕೂಡ ಕಲಿಸ್ಬೋದು. ನೋಡಿ ಇಲ್ಲಿ ಚಿತ್ರಾನ್ನ ಎಷ್ಟು ಟೆಂಪ್ಟಿಂಗ್ ಆಗಿ ತುಂಬ ಚೆನ್ನಾಗಿದೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.